ಇವತ್ತು ನಾವು ಪಕ್ಕಾ ರೆಸ್ಟೋರೆಂಟ್ ಸ್ಟೈಲ್ ಚೆನ್ನ ಮಸಾಲ ಮಾಡ್ತಾ ಇದ್ದೀವಿ. ಇದು ಪೂರಿಗೆ, ಪರೋಟಾಗೆ, ಚಪಾತಿಗೆ, ಕುಲ್ಚಾಗೆ ಎಲ್ಲ ಒಳ್ಳೆ ಕಾಂಬಿನೇಷನ್. ಇದು ಮನೇಲಿ ಈಸಿಯಾಗಿ ಹೇಗೆ ಮಾಡೋದು ನೋಡೋಣ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮನೆ ಮಗಳು ಮೇಘನಾ. ಈಗ ಸ್ಟೆಪ್ ಬೈ ಸ್ಟೆಪ್ ಹೇಗೆ ಮಾಡೋದು ಬನ್ನಿ ನೋಡೋಣ. ನೋಡಿ, ಈಗ ಕಾಬಲ್ ಕಡಲೆಕಾಳನ್ನ ನಾನು 1 ಪಾವು ತಗೊಂಡಿದ್ದೀನಿ. ಇದು ನೈಟೇ ನೆನೆಸಿಟ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ತೊಳೆದು ಈ ಥರ ನೆನೆಸಿಟ್ಕೋಬೇಕು. ನೋಡಿ, ಬೆಳಿಗ್ಗೆ ಈ ಥರ ಮೆತ್ತಗಾಗಿರುತ್ತೆ. ಇನ್ ಕೇಸ್ ಯಾರಾದರೂ ಸಾಯಂಕಾಲ ಮಾಡೋರಾದರೆ ಬೆಳಿಗ್ಗೆ ನೆನೆಸಿಟ್ರೆ ಸಾಕು. ಸೊ ಸಾಯಂಕಾಲದಷ್ಟೊತ್ತಿಗೆ ನೀವು ಮಾಡ್ಕೋಬೋದು. ನೋಡಿ, ಈಗ ಕುಕ್ಕರಲ್ಲಿ ನಾನು ನೆನೆಸಿಟ್ಟಿರೋ ಕಾಳನ್ನ ಹಾಕೊತಾ ಇದ್ದೀನಿ. ಆ ನೀರು ಸಮೇತ ಹಾಕೊತಾ ಇದ್ದೀನಿ. ಇದ್ರ ಜೊತೆಗೆ ಇನ್ನೊಂದು ಲೋಟ ನೀರು ಹಾಕೊತಾ ಇದ್ದೀನಿ. ಇದಕ್ಕೆ 1 ಸ್ಪೂನ್ ಕಲ್ಲುಪ್ಪು ಹಾಕ್ತಾ ಇದ್ದೀನಿ. ಇದನ್ನು 2 ವಿಸಿಲ್ ಹಾಕೊಳ್ಳೋಣ. ಇದು ತುಂಬ ಬೇಯೋದು ಬೇಡ, ಮುಕ್ಕಾಲು ಬೆಂದರೆ ಸಾಕು. ಯಾಕಂದರೆ ಗ್ರೇವಿ ಮಾಡಬೇಕಾದ್ರೆ ಸ್ವಲ್ಪ ಬೇಯಿಸ್ಕೊತೀವಿ, ಅದಕ್ಕೋಸ್ಕರ. ಈಗ ನಾವು ಮಸಾಲೆ ರುಬ್ಕೊತಾ ಇದ್ದೀವಿ. ಇದಕ್ಕೆ 3 ಟೊಮೆಟೊ ತೊಗೋಬೇಕು. ಒಂದು 5ರಿಂದ 6 ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡು ಚೆನ್ನಾಗಿ ನುಣ್ಣಗೆ ಮಾಡ್ಕೊತಾ ಇದ್ದೀವಿ. ನೋಡಿ, ಈ ಥರ ರುಬ್ಬಿಟ್ಕೋಬೇಕು. ಮೊದಲು ನಾವು ಪಾನ್ ಇಟ್ಕೊಂಡು 1 ಕಪ್ಪು ಎಣ್ಣೆ ಹಾಕ್ತಾ ಇದ್ದೀನಿ. ನೋಡಿ, ಈ ಎಣ್ಣೆ ಸ್ವಲ್ಪ ಕಾಯಬೇಕಾಗುತ್ತೆ. ಯಾರ್ಯಾರು ಈ ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಅವರ್ ಚಾನಲ್. ನೋಡಿ, ಎಣ್ಣೆ ಕಾದ್ಮೇಲೆ ಇವಾಗ 1 ಸ್ಪೂನ್ ಸಾಸಿವೆ ಹಾಕ್ಕೊತಾ ಇದ್ದೀನಿ. ಇದು 2 ಮಿನಿಟ್ಸು ಬೇಯಬೇಕಾಗುತ್ತೆ. ಈಗ ನಾನಿದು ಸಾಮಾನು ಹಾಕ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಜೀರಿಗೆ, ಸ್ವಲ್ಪ ಸೋಂಪು, 2 ಅನಾನಸ್ ಹೂವು, ಬಾತೆಲೆ, ಸ್ವಲ್ಪ ಕಸ್ತೂರಿ ಮೆಂತಿ. ನೋಡಿ, ಇದನ್ನೆಲ್ಲ ನಾನು ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡಬೇಕಾಗುತ್ತೆ. 2 to 3 ಮಿನಿಟ್ಸ್ ಮೀಡಿಯಮ್ ಫ್ಲೇಮಲ್ಲೇ ಮಾಡ್ಕೊಳ್ಳಿ. ನೋಡಿ, ಈ ಥರ. ಈ ಕಾಬಲ್ ಕಡಲೆಕಾಳು ರಿಚ್ ಇನ್ ಕ್ಯಾಲ್ಶಿಯಂ, ಹೈ ಇನ್ ಫೈಬರ್, ಹೈ ಇನ್ ಪ್ರೋಟೀನ್, ಕೊಲೆಸ್ಟ್ರಾಲ್ ಫ್ರೀ. ಇದು ಎಕ್ಸಲೆಂಟ್ ಸೋರ್ಸ್ ಆಫ್ ವಿಟಮಿನ್ B6, ವಿಟಮಿನ್ C ಕೂಡ. ಈಗ ನಾವು ಮೀಡಿಯಮ್ ಸೈಜ್ 5ರಿಂದ 6 ಆನಿಯನ್ಸ್ ತೊಗೊಂಡಿದ್ದೀವಿ. ಇದನ್ನು ಸಣ್ಣ ಕಟ್ ಮಾಡ್ಕೋಬೇಕು. ಇದಕ್ಕೆ 10ರಿಂದ 12 ಕರಿ ಲೀವ್ಸು ಮತ್ತು 6ರಿಂದ 8 ಗ್ರೀನ್ ಚಿಲ್ಲೀಸ್ ಹಾಕ್ಕೊತಾ ಇದ್ದೀನಿ. ನೋಡಿ, ಇದನ್ನೆಲ್ಲ ಹಾಕ್ಕೊಂಡು ಲೈಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. 3 to 5 ಮಿನಿಟ್ಸ್ ಫ್ರೈ ಮಾಡಬೇಕು. ಇದಕ್ಕೆ ಒಂದು ಸ್ವಲ್ಪ ಪುಡಿ ಉಪ್ಪು ಹಾಕ್ಕೊತಾ ಇದ್ದೀನಿ. ಆಮೇಲೆ ನಾವು ತಿರುಗು ಉಪ್ಪು ಹಾಕ್ಕೊತೀವಿ. ಇವಾಗ ಆನಿಯನ್ ಸ್ವಲ್ಪ ಫ್ರೈ ಆಗೋಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ನೋಡಿ, ಈ ಥರ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡ್ಕೊಳ್ಳಿ, ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ. ನೋಡಿ, ಈ ಥರ ಬ್ರೌನ್ ಆಗ್ತಾ ಇರಬೇಕು. ಈಗ ನಾನು 2 ಚಾಪ್ ಟೊಮೆಟೊಸ್ ಹಾಕ್ಕೊತಾ ಇದ್ದೀನಿ, ಸಣ್ಣಗೆ ಕುಯ್ದು. ಇದನ್ನು ಇದರೊಳಗಡೆ ಹಾಕ್ಬಿಟ್ಟು ಫ್ರೈ ಮಾಡ್ಕೋಬೇಕಾಗುತ್ತೆ. ಇದೊಂದು 5 ಮಿನಿಟ್ಸು ಮೆತ್ತಗೆ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಆಯಿಲಲ್ಲಿ. ನೋಡಿ, ಈ ಥರ ತಿರುಗಿಸ್ತಾ ಇರಿ. ನೋಡಿ, ಈಗ ಟೊಮೆಟೊ ಸಾಫ್ಟ್ ಆದಮೇಲೆ ನಾವು ಬೇಯಿಸಿಟ್ಕೊಂಡಿರೋ ಕಾಳನ್ನ ಇದಕ್ಕೆ ಹಾಕ್ತಾ ಇದ್ದೀನಿ. ನೋಡಿ, ಇದನ್ನು ಹಾಕಿ ಈ ಥರ ಮಿಕ್ಸ್ ಮಾಡಿ. ಇದಕ್ಕೀಗ ನಾವು 1/2 ಸ್ಪೂನ್ ಅರಿಶಿನ ಹಾಕ್ತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ಪುಡಿ ಉಪ್ಪು ಹಾಕ್ತಾ ಇದ್ದೀನಿ, ಯಾಕಂದರೆ ಕಾಳು ಉಪ್ಪು ಹಿಡಿಬೇಕಾಗುತ್ತೆ, ಅದಕ್ಕೋಸ್ಕರ. ಇದನ್ನೆಲ್ಲ ಹಾಕಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇನ್ನೊಂದು 3 ಮಿನಿಟ್ಸ್ ಇಡಬೇಕಾಗುತ್ತೆ. ನೋಡಿ, ಈ ಥರ. ಈ ಕಾಬಲ್ ಕಡಲೆಕಾಳು ಹೇರ್ಗೂ ತುಂಬ ಒಳ್ಳೆಯದು, ಸ್ಕಿನ್ಗೂ ಒಳ್ಳೆಯದು. ಇದನ್ನು ನಾವು ಈ ಥರ ಚೋಲೆ ಮಸಾಲನೇ ಅಲ್ಲ, ಈ ಥರ ಹುಸ್ಲಿ ಕೂಡ ಮಾಡ್ಕೋಬೋದು ಇದರಲ್ಲಿ. ಅದು ತುಂಬ ಈಸಿ ರೆಸಿಪಿ. ನಾನು ನೆಕ್ಸ್ಟ್ ರೆಸಿಪಿನಲ್ಲಿ ನಿಮ್ಗೆ ಅದನ್ನು ಶೇರ್ ಮಾಡ್ತೀನಿ. ಓಕೆ, 3 ಮಿನಿಟ್ಸ್ ಬೇಯ್ದಿದ್ದಾದಮೇಲೆ ನಾವು ರುಬ್ಬಿಟ್ಕೊಂಡಿರೋ ಟೊಮೊಟೊ ಪ್ಯೂರಿನ ಹಾಕ್ತಾ ಇದ್ದೀವಿ. ನೋಡಿ, ಇದನ್ನು ಹಾಕ್ಕೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನೊಂದು 5 ಮಿನಿಟ್ಸು ಸಣ್ಣ ಉರಿನಲ್ಲೇ ಇಡಬೇಕಾಗುತ್ತೆ.
ನೋಡಿ ಈ ಥರ ಬೇಯ್ತಿದೆ. ಇವಾಗ ನಾನು ಚೋಲೆ ಮಸಾಲಾನ ಹಾಕ್ತಾಯಿದ್ದೀನಿ. ಇದನ್ನು ನಾನು 3 ಸ್ಪೂನ್ಸ್ ತಗೊಂಡಿದ್ದೀನಿ. ನೋಡಿ ಈಗ ಇದು 3 ಸ್ಪೂನ್ ಚೋಲೆ ಮಸಾಲ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಇದು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಬಿಡ್ಬೇಕಾಗತ್ತೆ. ಇದ್ರ ಜೊತೆಗೆ ನಾನು ರೆಡ್ ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ. ಇದು 1 ಸ್ಪೂನ್ ಹಾಕ್ತಾಯಿದ್ದೀನಿ. ಇದನ್ನು ಕಲರು ಬರುತ್ತೆ, ಸ್ವಲ್ಪ ಖಾರನೂ ಇರುತ್ತೆ. ಖಾರ ಬೇಡದೇ ಇರೋರು ಸ್ಕಿಪ್ ಮಾಡ್ಬೋದು. ಇದ್ರ ಜೊತೆಗೆ ನಾನು 1 ಸ್ಪೂನ್ ಧನಿಯಾ ಪೌಡ್ರ್ ಹಾಕ್ತಾಯಿದ್ದೀನಿ. ಈಗ ಒಂದು ಸ್ವಲ್ಪ ಪುಡಿ ಉಪ್ಪು ತಗೊತಾ ಇದ್ದೀನಿ. ನಾನು 3 ಸರಿ ಪುಡಿ ಉಪ್ಪು ಹಾಕ್ತಾಯಿದ್ದೀನಿ. ಯಾಕೆ ಅಂದರೆ ಅದು ಯಾವ್ಯಾವ ಸ್ಟೇಜಲ್ಲಿ ಹಾಕಿದ್ರೆ ಆವಾಗಲೇ ಅದು ಚೆನ್ನಾಗಿ ಹಿಡ್ಕೊಳ್ಳುತ್ತೆ ಅಂತ. ನೀವು ಆ್ಯಸ್ ಪರ್ ಯುವರ್ ಟೇಸ್ಟ್ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ. ನೋಡಿ ಈ ಪೌಡ್ರೆಲ್ಲ ಹಾಕಿದ್ಮೇಲೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೋಡಿ ಹೀಗೆ. ನೋಡಿ ಈಗ ನಾನು 1 ಲೋಟ ನೀರು ಹಾಕ್ಕೊತಾ ಇದ್ದೀನಿ. ಈ ಕಾಳು ಇನ್ನೊಂದು ಸ್ವಲ್ಪ ಲೈಟಾಗಿ ಬೇಯಬೇಕಾಗುತ್ತೆ, ಮತ್ತು ತಿಕ್ಕ ಕನ್ಸಿಸ್ಟೆನ್ಸಿಗೆ ಬರೋಕ್ಕೋಸ್ಕರ. ನೋಡಿ ಈ ಥರ ಮಿಕ್ಸ್ ಮಾಡಿ ಇದನ್ನು ಇವಾಗ ಲೋ ಫ್ಲೇಮಲ್ಲಿ 10 ಮಿನಿಟ್ಸ್ ಇಡಬೇಕಾಗತ್ತೆ. ನೋಡಿ ಈ ಥರ ಬೇಯಬೇಕಾದ್ರೆ ಮಧ್ಯದಲ್ಲಿ ಒಂದು ಸರಿ ಕಲಸಿ ಲೋ ಫ್ಲೇಮಲ್ಲೇ ಇರಲಿ. ನೋಡಿ 10 ಮಿನಿಟ್ಸ್ ಆಗಿದೆ. ಈಗ ಇದ್ರ ಮೇಲೆ ನೀವು ಕೊತ್ತಂಬರಿ ಹಾಕೋಬೋದು, ಇಲ್ಲ ಅಂದರೆ ಕಸ್ತೂರಿ ಮೆಂತಿ ಕೂಡ ಮೇಲೆ ಹಾಕೋಬೋದು. ನೋಡಿ ಈಗ ಚೋಲೆ ಮಸಾಲ ರೆಡಿ ಇದೆ. ಇದು ಮಾಡ್ಕೊಳ್ಳೋದು ಎಷ್ಟು ಈಸಿ ಅಲ್ವಾ. ನೋಡಿ ಈ ಹೋಟ್ಲುಗಳಲ್ಲಿ ತಿನ್ನೋ ಬದಲು ಮನೇಲೇ ಹೈಜಿನಿಕ್ ಆಗಿ ಟೇಸ್ಟಿಯಾಗಿ ಮಾಡಿಕೊಂಡು ಎಲ್ಲರೂ ತಿನ್ಬೋದು. ಈ ರೆಸಿಪಿ ಟೇಸ್ಟಿ ಮಾತ್ರ ಅಲ್ಲ, ಈ ಕಾಳು ಹೆಲ್ತ್ಗೂ ತುಂಬ ಒಳ್ಳೆಯದು. ವೆಜಿಟೇರಿಯನ್ಸ್ ಅವ್ರಿಗೆ ಒಳ್ಳೆ ಸೋರ್ಸ್ ಆಫ್ ಪ್ರೋಟೀನ್ ಅಂತಲೇ ಹೇಳ್ಬೋದು. ಇದು ಪೂರಿ ಜೊತೆಗೆ ನಂಬರ್ 1 ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಪೂರಿ ಅಂದಿದ ತಕ್ಷಣ ಫಸ್ಟ್ ಜ್ಞಾಪಕ ಬರೋದೇ ಈ ಚೋಲೆ ಮಸಾಲ ಅಲ್ವಾ. ಎಲ್ಲರೂ ಇದನ್ನು ಟ್ರೈ ಮಾಡಿ, ಲೈಕ್ ಮಾಡಿ. ಈ ಡಿಶ್ ಇಷ್ಟ ಆಗಿದ್ರೆ ಬೇರೆಯವ್ರ ಹತ್ರನೇ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸರ್ವೇ ಜನ ಸುಖಿನೋ ಭವಂತು.